ನಮಸ್ಕಾರ. ಇವತ್ತು ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಬಾಕ್ಸ್ ಟ್ರಾಪಿಂಗ್ ಮಿಷಿನ್, ಇಲ್ಲ ಅಂದ್ರೆ ಪಟ್ಟಿ ಮಿಷಿನ್ ಅಂತಾನೂ ಕರೀತಾರೆ. ಇದು ಎಚ್ ಮಾಡ್ಲು. ಇವಾಗ ಇದು ಮಿಡ್ ರೇಂಜ್ ಮಾಡ್ಲು. ಇವಾಗ ಇದನ್ನ ಓಪನ್ ಮಾಡಿ ಹೆಂಗ್ ಫಂಕ್ಷನ್ ನಡೀತಾ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೀವು ವೀಲ್ ಹಾಕೋದ್ ನೋಡಿದ್ವಿ. ಆಮೇಲೆ
ಈ ಪಟ್ಟಿ ಹೆಂಗೆ ಡಿಸ್ಪೆನ್ಸರ್ದಲ್ಲಿ ಹಾಕೋದನ್ನು ತೋರಿಸ್ಕೊಟ್ವಿ. ಇವಾಗ ನಾನು ಫಂಕ್ಷನ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಳಗಡೆ ನೋಡಿದೆ, ಇದು ಕಾಪರ್ ವೈಂಡಿಂಗ್ ಮೋಟರ್ ಇದೆ. ಇದು ಗೇರ್ ಬಾಕ್ಸ್ ಅಸೆಂಬ್ಲಿ. ಆಮೇಲೆ ಇದು ರೌಂಡ್ ಬೆಲ್ಟ್ ಅಸೆಂಬ್ಲಿ ಇಲ್ಲಿರೋದು. ಇದು ಬಂದು ಇದರಿಂದಾನೆ ಪಟ್ಟಿ ನಿಮಗೆ ಇನ್ಸರ್ಟ್ ಆಗೋದು, ಈಚೆ ಬರೋದು ಗೊತ್ತಾಗುತ್ತೆ ಇದರಿಂದ. ಇದೆಲ್ಲಾನು ಕ್ಯಾಸ್ಟಿಂಗ್ ಬಾಡಿದು. ಇದು ಬಂದು ಟೆಂಪರೇಚರ್ ಕಂಟ್ರೋಲರ್ ಅಡ್ಜಸ್ಟ್ಮೆಂಟ್. ಇದು ಮೀಡಿಯಮ್ ಆಗಿ 4 5 ಇಡಬೇಕು. ಇದು ಎಲ್ಲಿ ಬರ್ತಂದ್ರೆ ಇಲ್ಲಿ ನೋಡಿ, ಇದು ಇದೇ ಬ್ಲೇಡ್, ಇದೇ ಹೀಟರ್ ಬ್ಲೇಡ್. ಇದರಿಂದಾನೆ ನಿಮ್ಗೆ ಅಂಟುತ್ತೆ. ಇದರಿಂದ ಸ್ಮೋಕ್ ಬರುತ್ತೆ. ಈ ಸ್ಮೋಕ್ ಎಕ್ಸಾಸ್ಟ್ ತರ ಹೇಳ್ಕೊಳಕ್ಕೋಸ್ಕರನೇ ಈ ತರ ಕೂಲಿಂಗ್ ಫ್ಯಾನ್ ಹಾಕಿರ್ತೀವಿ ನಾವು ಒಳಗಡೆ. ಇವಾಗ ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೈನ್ ಪವರ್ ಸ್ವಿಚ್ಚು. ಇದು ಬಂದು ಲೆಂತ್ ಅಡ್ಜಸ್ಟ್ಮೆಂಟ್. ಇದು ನಮಗೆ ಪಟ್ಟಿ ಎಷ್ಟು ಬೇಕು, ಎಷ್ಟು ಲೆಂತ್ ಬೇಕು, ಕಡಿಮೆ ಬೇಕಾ ಜಾಸ್ತಿ ಬೇಕಾ ಅದು ಅಡ್ಜಸ್ಟ್ಮೆಂಟ್. ಇದು ಬಂದು ರೀಸೆಟ್. ಯಾವಾಗಲೂ ನೀವು ಜಾಸ್ತಿ ಟೈಟ್ ಇರೋ ಬಾಕ್ಸ್ ಹಾಕ್ಬಿಟ್ಟು ಆಮೇಲೆ ಕಟ್ ಆಗಿಲ್ಲ ಅಂದರೆ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಕಟ್ ಆಗುತ್ತೆ. ಕಟ್ ಆಗಿ ರೀಸೆಟ್ ಆಗಿ ಮತ್ತೆ ನಾರ್ಮಲ್ ಪೊಸಿಷನ್ಗೆ ಬಂದ್ಬಿಡುತ್ತೆ. ಇದು ಬಂದು ಫೀಡ್ ಸ್ವಿಚ್ಚು. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಪಟ್ಟಿ ಈಚೆ ಬರುತ್ತೆ. ಇವಾಗ 1-2 ಬಾಕ್ಸ್ ಹೊಡಿಬೇಕು, ಪಟ್ಟಿ ಜಾಸ್ತಿ ಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಪಟ್ಟಿ ಈಚೆ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಪಟ್ಟಿ ಹೊಡ್ಕೋಬಹುದು. ಇವಾಗ ನಿಮಗೆ ಟೈಟ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಟೈಟ್ ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕು ಫಸ್ಟ್ ಇದನ್ನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ಅದಕ್ಕೆ ಮುಂಚೆ ನಿಮಗೆ ಇದರಲ್ಲಿ ಸ್ಪೇರ್ ಕಿಟ್ಟು ಕೊಟ್ಟಿರ್ತೀವಿ. ಸ್ಕ್ರೂ ಡ್ರೈವರ್ಸ್ ಇದೆ, ಸ್ಪ್ಯಾನರ್ಸ್ ಇದೆ, ಸ್ಪ್ರಿಂಗ್ಸ್ ಇದೆ, ಫ್ಯೂಸ್ ಇದೆ, ಅಲೆಂಕಿ ಸೆಟ್ ಇದೆ, ಇದರಲ್ಲಿದೆ. ಇವಾಗ ಈ ಮಿಷಿನ್ದು ಗೇಜ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. 1 SK ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ 2.8 ಇದೆ, 2.9 ಅಷ್ಟು ಬರುತ್ತೆ ಇದರಲ್ಲಿ. ಆಮೇಲೆ ಈ ಮೇಲೆ ಇರೋ ಪ್ಲೇಟನ್ನು ತೋರಿಸ್ತೀನಿ ನೋಡಿ. ಇದು ನಿಮಗೆ 1.9 ತೋರಿಸ್ತಾ ಇದ್ರಲ್ಲ, ಇದು 2 mm. ಇದು 2 mm ಪ್ಲೇಟ್. ಇದು ಇವಾಗ ನೀವು ಮಿಷಿನ್ಸ್ ನೋಡ್ತೀರಾ, ಅದರಲ್ಲಿ ಯಾಕಂದ್ರೆ ರೇಟ್ ವೇರಿಯೇಷನ್ಸ್ ಯಾಕೆ ತೋರಿಸ್ತಾ ಇರುತ್ತೆ, ಇದರಲ್ಲಿ ಈ ತರ ಮಿಷಿನ್ ಗೇಜ್ ಇಂದಾನೆ ಆಮೇಲೆ ಫಂಕ್ಷನ್ಸ್ ಇಂದಾನೆ ನಿಮ್ಗೆ ವೇರಿಯೇಷನ್ಸ್ ಬರುತ್ತೆ. ಇವಾಗ ಇದು ಎಚ್ ಮಾಡಲು, ಮಿಡ್ ರೇಂಜ್ ಮಾಡಲು. ಇದಕ್ಕೆ ನೆಕ್ಸ್ಟ್ ಬರೋದು HD ಮಾಡಲ್ ಅಂತ ಬರುತ್ತೆ, ಹೆವಿ ಡ್ಯೂಟಿ. ಅದ್ರಲ್ಲಿ ಬಂದ್ರೆ ನಿಮ್ಗೆ ಪ್ಲೇಟು ಹೆವಿ ಇರುತ್ತೆ, ಆಮೇಲೆ ಈ ಬಾಡಿನೂ ಗೇಜ್ ಹೆವಿ ಇರುತ್ತೆ, ಪ್ಲಸ್ ಇದರಲ್ಲಿ ಇದು ಟೈಟ್ನೆಸ್ ಇದಕ್ಕೂ ಟೈಟ್ ಬರುತ್ತೆ ನೋಡಿ. ಅದು ನೀವು ಟೈಟು ಮಾಡ್ಕೋಬಹುದು, ಹೆವಿಯಾಗಿ ಹೊಡಿಬಹುದು. ಹಂಗಿದಾನೆ ಇದು ವೇರಿಯೇಷನ್ಸ್ ಬರುತ್ತೆ. ಈ ಮಿಷಿನ್ ಅಲ್ಲಿ ನೀವು ಆರಾಮಾಗಿ 60 kg ತನಕ ನೀವು ಹಾಕ್ಬೋದು. ಒಂದಿನಕ್ಕೆ 200 ಬಾಕ್ಸು 1000 ಬಾಕ್ಸ್ ತನಕನೇ ನೀವು ಇದರಲ್ಲಿ ಹೊಡಿಬೋದು. ಇವಾಗ ನಾನು ಆನ್ ಮಾಡಿ ತೋರಿಸ್ತೀನಿ ನೋಡಿ. ಮಿಷಿನ್ ಆನ್ ಮಾಡಿದೆ. ಮಿಷಿನ್ ಆನ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಯಾಕಂದರೆ ಹೀಟರ್ ಬ್ಲೇಡು ಹೀಟ್ ಆಗಬೇಕು, ಅದಕ್ಕೋಸ್ಕರ ಒಂದು 5 ನಿಮಿಷ ಬಿಡಬೇಕು. ಇವಾಗ ಟೈಟ್ ಕಡಿಮೆ ಇತ್ತು. ಇವಾಗ ನಾನು ಟೈಟ್ ಹೆಂಗೆ ಸೆಟ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. ಫಸ್ಟು ಮಿಷಿನ್ ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ಈ ಬೆಲ್ಟ್ ಅಸೆಂಬ್ಲಿ ಕಾಣಿಸ್ತಿದ್ಯಾ, ಈ ಬೆಲ್ಟ್ ಅಸೆಂಬ್ಲಿನ ಹಿಂಗೆ ಇಟ್ಕೊಳ್ಳಿ. ಈ ಸೆಟ್ಟನ್ನ ಹಿಂಗೆ ಇಟ್ಕೊಳ್ಳಿ. ಈ ವೀಲ್ ಇದೆ ನೋಡಿ, ಈ ವೀಲ್ನ ತಿರುಗಿಸಿ ಟೈಟ್ ಮಾಡೋಕ್ಕೆ. ಇದು ಸ್ಪ್ರಿಂಗ್ ಟೈಟ್ ಆಗ್ತಾ ನಿಮಗೆ ಬಾಕ್ಸ್ ಟೈಟಿಂಗು ನಿಮಗೆ ಜಾಸ್ತಿ ಬರುತ್ತೆ. ಸೊ ಇವಾಗ ಒಂದು 3 ಸೆಡ್ಡು ಜಾಸ್ತಿ ಮಾಡಿದ್ದೀನಿ. ಮತ್ತೆ ಬಿಡಿ, ಆನ್ ಮಾಡ್ತೀನಿ. ಇವಾಗ ಟೈಟ್ ಜಾಸ್ತಿ ಆಗಿದೆ. ಅವಾಗಲೇ ನಾನು ತೋರಿಸಿಲ್ವಾ ಇದೆಲ್ಲ ಹೆಂಗೆ ಸೆಟ್ ಮಾಡ್ಬೇಕಂತ. ಇವಾಗ ನಾವು ಮಿನಿಮಮ್ ಇಲ್ಲಿ ಇಟ್ಟಿದ್ದೀವಿ. ಇವಾಗ ಜಾಸ್ತಿ ಮಾಡಿದ್ರೆ ಈ ಪಟ್ಟಿ ಹೆಂಗ್ ಲೆಂತ್ ಬರ್ತಂತ ತೋರಿಸ್ತೀನಿ ನೋಡಿ. ಇವಾಗ ಇಷ್ಟಿದೆಯಾ, ನೋಡುದು ಪಟ್ಟಿ ಹಿಂಗ್ ಈಚೆ ಬಂತ. ಇವಾಗ ನೀವು ಫೀಟ್ ಪ್ರೆಸ್ ಮಾಡಿದ್ರೆ ಇದು ಬಂದು ಇದು 1 ಟೈಮ್ ಸೆಟ್ಟಿಂಗ್. ಇದು ನೀವು ಒಂದೇ ಟೈಪ್ ಯೂಸ್ ಮಾಡಿದ್ರೆ 1 ಟೈಮ್ ಸೆಟ್ಟಿಂಗ್. ಯಾವಾಗಲೂ ಅದು 1-2 ಬಾಕ್ಸ್ ಜಾಸ್ತಿ ಇಡಬೇಕಂದ್ರೆ ನೀವು ಇದನ್ನ ಪ್ರೆಸ್ ಮಾಡಿದ್ರೆ ನೋಡಿ ಜಾಸ್ತಿ ಬರುತ್ತೆ.
ಇದು ಬಂದು ರೀಸೆಟ್ ನಾನು ಹೇಳಿದ ತರ ಯೂಸ್ ಮಾಡ್ಬೋದು. ಬಟ್ ಏನಂದ್ರೆ ತುಂಬಾ ಯೂಸ್ ಇಲ್ಲ, ಅದು ಕಡಿಮೆ ಯೂಸೇಜ್ಗೆ. ಯಾವಾಗಲೂ ಅದು ಬೇಕಿದ್ರೆ ಮಾತ್ರ ಪ್ರೆಸ್ ಮಾಡಬೇಕು, ಅಷ್ಟು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಇವಾಗ ಬಾಕ್ಸ್ ಹಾಕಿ ತೋರಿಸ್ತೀನಿ ನೋಡಿ ನಿಮಗೆ. ಇವಾಗ ಅದಕ್ಕೆ ಮುಂಚೆ ತುಂಬಾ ಜನರಿಗೆ ಪಟ್ಟಿ ಹಾಕ್ತಾರೆ, ಪಟ್ಟಿ ಇದೆಲ್ಲ ಸೆಟ್ಟಿಂಗ್ ಮಾಡ್ತಾರೆ, ಬಟ್ ಅದು ಹೆಂಗೆ ಲಾಕ್ ಮಾಡೋದು ಅಂತ ಗೊತ್ತಾಗಲ್ಲ. ಹೆಂಗಂದ್ರೆ ಇಲ್ಲಿ ನೋಡಿ, ಈ ಪ್ಲೇಟ್ ಇದೆಯಾ, ಈ ಪ್ಲೇಟ್ ಅಲ್ಲಿ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಒಂದು ಹೋಲ್ಸ್ ತರ ಒಂದು ಗ್ಯಾಪ್ ಇದೆ. ಈ ಗ್ಯಾಪ್ ಒಳಗಡೆನೆ ಪಟ್ಟಿ ಒಳಗಡೆ ಹೋಗ್ಬೇಕು. ಒಬ್ಬೊಬ್ಬರು ಹಿಂಗೆ ಮೇಲೆ ಹಾಕ್ತಾರೆ, ಒಬ್ಬೊಬ್ಬರು ಇದು ಕೆಳಗಡೆ ಹಾಕ್ತಾರೆ, ಗೊತ್ತಾಗಲ್ಲ. ಹೆಂಗಂದ್ರೆ ಹಿಂಗೆ ಹೋಗಿ ನೀವು ಹಂಗೆ ಪುಷ್ ಮಾಡಿದ್ರೆ ಲಾಕ್ ಆಗ್ಬಿಡುತ್ತೆ ಅಷ್ಟೇ. ಇವಾಗ ಬಾಕ್ಸ್ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ನೀವು ತುಂಬಾ ಹೊತ್ತು ಯೂಸ್ ಮಾಡಿಲ್ಲ ಅಂದ್ರೆ, ಇವಾಗ ಮೋಟರ್ ಆಫ್ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಹೊತ್ತು ಯೂಸ್ ಮಾಡಿಲ್ಲ ಅಂದ್ರೆ 1 ಮಿನಿಟ್ಗೆ ಆ ಮೋಟ್ರೇ ತಾನಾಗಿ ಆಫ್ ಆಗ್ಬಿಡುತ್ತೆ. ಯಾಕಂದ್ರೆ ಒಂದು ಕರೆಂಟ್ ಕನ್ಸಂಪ್ಷನ್ ಇರುತ್ತೆ, ಇನ್ನೊಂದು ಮೋಟ್ರು ಬಿಸಿ ಆಗಲ್ಲ. ಇವಾಗ ತುಂಬಾ ದಿನ ತುಂಬಾ ಟೈಮ್ 1 ನಿಮಿಷದ ಮೇಲೆ ಯೂಸ್ ಮಾಡಿಲ್ಲ ಅಂದ್ರೆ ಆ ಮೋಟರ್ ಆಫ್ ಆಗ್ಬಿಡುತ್ತೆ. ಇದು ಒಂದು ಸ್ಪೆಷಲ್ ಫೀಚರ್ ಈ ಮಿಷಿನ್ ಅಲ್ಲಿ. ಇವಾಗ ನೋಡಿ, ಇವಾಗ ಪಟ್ಟಿ ಟೈಟ್ ಆಗಿದೆ. ಇವಾಗ ನಮ್ಗೆ ಇನ್ನೂ ಬೇಕು, ಟೈಟ್ ಬೇಕಂದ್ರೆ ಇವಾಗ ಇನ್ನೊಂದ್ಸತಿ ಟೈಟ್ ಮಾಡಿ ತೋರಿಸ್ತೀನಿ ನೋಡಿ. ಮತ್ತೆ ಆಫ್ ಮಾಡ್ಕೋಬೇಕು, ಅಸೆಂಬ್ಲಿನ ಹಿಡಿಬೇಕು, ಮತ್ತೆ ಇದನ್ನ ಟೈಟ್ ಮಾಡಬೇಕು. ಇವಾಗ ನೀವು ಹೆಂಗೆ ಟೈಟ್ ಇಡ್ತಿದೋ ಅದೇ ತರ ಚಿಕ್ಕ ಬಾಕ್ಸ್ಗೆ ಕಡಿಮೆ ವೇಟ್ ಇದಕ್ಕೆ ನೀವು ಟೈಟು ಲೂಸು ಮಾಡ್ಕೋಬೇಕು. ಯಾಕಂದ್ರೆ ಅದೇ ಟೈಟ್ ನೀವು ಯೂಸ್ ಮಾಡ್ತಾ ಇದ್ರೆ ಆಮೇಲೆ ಅದು ಸರಿಯಾಗಿ ವರ್ಕ್ ಆಗಲ್ಲ. ಸ್ವಲ್ಪ ದಿನ ವರ್ಕ್ ಆಗುತ್ತೆ, ಸ್ವಲ್ಪ ದಿನ ಆದ್ಮೇಲೆ ಪ್ರಾಬ್ಲಮ್ ಕೊಡೋಕೆ ಶುರು ಆಗುತ್ತೆ. ಸೊ ನೀವು ಹೆಂಗ್ ಟೈಟ್ ಇಡ್ತಿದೋ ಅದೇ ತರ ಲೂಸು ಮಾಡ್ಕೋಬೇಕು ನೀವು. ಇವಾಗ ಟೈಟ್ ಮಾಡಿದ್ದೀನಿ. ಇದು ನಮ್ದು ಬ್ಯಾನ್ ಸೀಲಿಂಗ್ ಮಿಷಿನ್ ಬಾಕ್ಸ್. ಇದು ಸೀಲಿಂಗ್ ಮಿಷಿನು. ಇದ್ರದ್ದು ವಿಡಿಯೋನು ಒಳಗಡೆ ಇರುತ್ತೆ ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ, ನೀವು ನೋಡ್ಕೋಬಹುದು. ಇವಾಗ ಇದು ಪಕ್ಕನೆ ಪಟ್ಟಿ ಹೊಡಿತೀನಿ ನೋಡಿ. ನಿಮ್ಗೆ ಟೈಟ್ ಡಿಫರೆನ್ಸ್ ಗೊತ್ತಾಗುತ್ತೆ. ಇವಾಗ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆರಾಮಾಗಿ ಹೋಗುತ್ತೆ, ಸೌಂಡ್ ಕೇಳಿಸುತ್ತೆ ನಿಮಗೆ. ಇದರಿಂದನೇ ನಿಮಗೆ ಟೈಟ್ ಇರೋದು, ಟೈಟ್ ಆಗಿರೋದು ಗೊತ್ತಾಗುತ್ತೆ. ಇಲ್ಲಿ ಪ್ರೆಷರ್ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಜಾಸ್ತಿ ಆಗಿದೆ, ಇಲ್ಲಿ ಕಡಿಮೆ ಇದೆ. ಇದರಿಂದನೇ ನಿಮಗೆ ಟೈಟ್ ಇರೋದು ಗೊತ್ತಾಗುತ್ತೆ. ನೀವು ಆರಾಮಾಗಿ ಒಬ್ಬೊಬ್ಬ ನೀವು ಕ್ಯಾರಿ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋಸ್ ನಾವು ಡೈಲಿ ಆಗ್ತಾ ಇರ್ತೀವಿ.